ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರಿನಲ್ಲಿ ರಾಜ್ಯ ಸರ್ಕಾರ ಇಷ್ಟೊಂದು ಉತ್ಸುಕತೆ ಪ್ರಕಟ ಮಾಡ್ತಾ ಇರೋದು. ರೌಡಿ ಶೀಟರ್ಗಳನ್ನ ಗಡಿಪಾರು ಮಾಡೋದು ತಪ್ಪಲ್ಲ, ಆದರೆ ರೌಡಿ ಶೀಟರ್ಗಳು ಇಲ್ಲಿ ಸಮಾಜದ ಮುಂದೆ ಮೆರೀತಾ ಇರುವಂತಹ ಸಂದರ್ಭದಲ್ಲಿ ಇನ್ಯಾರನ್ನೂ ಹಿಡಿದು ರೌಡಿ ಶೀಟರ್ ಅಂತ ಹೇಳ್ಕೊಂಡು ಗಡಿಪಾರು ಮಾಡೋದರ ಹಿಂದಿನ ಉದ್ದೇಶ ಆದರೆ ಏನು? ಎಲ್ಲರನ್ನ ಗಡಿಪಾರು ಮಾಡಲಿ, ಆವಾಗ ನಾವಿಲ್ಲಿ ಆಬ್ಜೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಒಬ್ಬನ ವ್ಯಕ್ತಿಯನ್ನು ಇಲ್ಲಿ ಗಡಿಪಾರು ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಆಬ್ಜೆಕ್ಷನ್ ಖಂಡಿತವಾಗಿಯೂ ಬರುತ್ತೆ, ಕಾನೂನಾತ್ಮಕವಾಗಿಯೂ ಕೂಡ ಅದನ್ನು ಎದುರಿಸಬೇಕಾಗುತ್ತೆ. ಹೆಲೋ ಹಾಯ್, ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡಿಪಾರು ವಿಚಾರ ಒಂದಲ್ಲ ಒಂದು ವಿಚಾರದಲ್ಲಿ ಇವತ್ತು ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಮಾತ್ರವಲ್ಲ, ಆರಂಭಿಕ ಹಂತದಲ್ಲಿ ಈ ಒಂದು ಗಡಿಪಾರು ವಿಚಾರವನ್ನು ಮಾನ್ಯ ಹೈಕೋರ್ಟ್ ಅವರು ರದ್ದು ಮಾಡಿ ಆದೇಶವನ್ನು ಕೊಟ್ಟಿರುವಂಥದ್ದು. ಮಾತ್ರವಲ್ಲ, ಮತ್ತೊಮ್ಮೆ ಅದನ್ನು ಪರಿಶೀಲನೆ ಮಾಡಿ 15 ದಿವಸಗಳ ಒಳಗಡೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಪುತ್ತೂರು ಉಪವಿಭಾಗಾಧಿಕಾರಿ ಆಗಿದ್ದಂತಹ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಆದೇಶವನ್ನು ಹೊರಡಿಸಿರುವಂಥದ್ದು. ಆ ಪ್ರಕಾರ ಮತ್ತೊಮ್ಮೆ ಈ ಒಂದು ಪ್ರಕರಣವನ್ನು ಮರುಪರಿಶೀಲನೆ ಮಾಡಿ ಇನ್ನೂ 10 ಹಲವು ಪ್ರಕರಣಗಳನ್ನು ಅದಕ್ಕೆ ಆ್ಯಡ್ ಮಾಡಿ ಗಡಿಪಾರು ಆದೇಶ ಮತ್ತೊಮ್ಮೆ ಹೊರಹಾಕಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ಗಡಿಪಾರು ಮಾಡಿದ್ದು ಸರಿಯಾ, ಅಥವಾ ಗಡಿಪಾರು ಬರೀ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮಾತ್ರವಾ, ಅಥವಾ ಇನ್ಯಾರ ಹೆಸರೆಲ್ಲ ಇದರಲ್ಲಿದೆ, ಎಲ್ಲವನ್ನ ಈ ಒಂದು ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಿರಂತರವಾಗಿ ನಾವು ತರ್ತಾ ಇರ್ತೇವೆ. ಮಹೇಶ್ ಶೆಟ್ಟಿ ತಿಮರೋಡಿ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಧರ್ಮಸ್ಥಳ ಪ್ರಕರಣದ ಮೊದಲ ರೂವಾರಿ ಅಥವಾ ಈ ಒಂದು ಪ್ರಕರಣ ಮುನ್ನೆಲೆ ಬರೋಕೆ ಕಾರಣಕರ್ತರು ಎನ್ನುವಂತಹ ಅವರು ವ್ಯಕ್ತಿ. ಯಾಕಂತ ಕೇಳಿದರೆ 10-13 ವರ್ಷಗಳಾಯಿತು ಒಂದು ಪ್ರಕರಣವನ್ನು ಭೇದಿಸಲಿಕ್ಕೋಸ್ಕರ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದವರು. ಸೊ ಈ ಒಂದು ಹೋರಾಟದಲ್ಲಿ ಯಾವುದೇ ಕಳಂಕ ಯಾರಿಗೂ ಕಂಡಿರಲಿಲ್ಲ. ಜಾತಿ ಧರ್ಮ ಭೇದ ಅಂತ ಇಲ್ಲದೆ ಎಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಗಾವಲಾಗಿ ನಿಂತ್ಕೊಂಡಿದ್ರು. ಯಾಕಂತ ಕೇಳಿದರೆ ಆ ಒಂದು ತಾಲೂಕಿನಲ್ಲಿ ಆದಂತಹ ದಶಕಗಳು ಅಂದರೆ 1-2 ದಶಕಗಳ ನಿರಂತರವಾಗಿ ಅಲ್ಲಿ ಆಗ್ತಾ ಇದ್ದಂತಹ ಅನಾಚಾರಗಳು, ಅತ್ಯಾಚಾರಗಳು, ಭೂಕಬಳಿಕೆ ಇನ್ನಿತರ ಆರೋಪಗಳಿಗೆ ಸ್ವತಃ ಹೋರಾಟ ಮಾಡಿ ಈ ಒಂದು ಪ್ರಕರಣವನ್ನು ಬಯಲಿಗೆಳಿಬೇಕು ಅಂತ ಶತಸಿದ್ಧರಾಗಿ ನಿಂತುಕೊಂಡಿದ್ದಂತಹ ವ್ಯಕ್ತಿ ಎಲ್ರಿಗೂ ಗೊತ್ತೇ ಇದೆ. ಸೊ ಇವಾಗ ಅವರ ಮೇಲೆ ಇಂತಹ ಒಂದು ಕಠಿಣ ಕಾನೂನನ್ನು ಜಾರಿಗೆ ಮಾಡ್ತಾ ಇರುವುದರ ಉದ್ದೇಶ ಏನು ಎನ್ನುವುದರ ಬಗ್ಗೆ ನೋಡಿ. ಈ ಒಂದು ಗಡಿಪಾರು ಆದೇಶ ಅಂತ ಬಂದಿರುವಂಥದ್ದು ಬರೀ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಮಾತ್ರ ಅಲ್ಲ, ಖಂಡಿತವಾಗಿಯೂ. ಯಾಕೆ ಇಷ್ಟೊಂದು ಫೋರ್ಸ್ಫುಲ್ ಆಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಮಾತ್ರ ಇಲ್ಲಿ ಗಡಿಪಾರು ಮಾಡಲಾಗ್ತಾ ಇದೆ, ನಿರಂತರವಾಗಿ ಅವರನ್ನೇ ಯಾಕೆ ಭೇಟಿಯಾಡಲಾಗ್ತಾ ಇದೆ? ಇನ್ನೂ ರೌಡಿ ಶೀಟರ್ಗಳು, ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲೀಸ್ಟ್ನಲ್ಲಿರುವಂತಹ ರೌಡಿ ಶೀಟರ್ಗಳು ಇನ್ನೂ ಕೂಡ ಇದೇ ಸಮಾಜದ ಮುಂದೆ ಘನತೆ ಗೌರವದಿಂದ ಮೆರೆದಾಡ್ತಾ ಇದ್ದಾರೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮಾತ್ರ ಯಾಕೆ ಇಷ್ಟೊಂದು ಕಠಿಣ ಕಾನೂನು ಸಜೆ ಎನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ಯಾಕೆಂತ ಕೇಳಿದರೆ ಯಾವುದೇ ಆಧಾರ ಇಲ್ಲದೆ ಇಲ್ಲಿ ವಿಚಾರಗಳನ್ನು ಮಾತಾಡ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಪ್ರತ್ಯೇಕವಾಗಿ ಕರಾವಳಿ ಭಾಗದಲ್ಲಿ ಧರ್ಮದಂಗಲ್ ವಿಚಾರ ಬಂದಾಗ ಒಂದು ರೀತಿಯಲ್ಲಿ ಕೆಲವೊಂದು ಕಠಿಣ ಕಾನೂನುಗಳು ಹೊರಗಡೆ ಬರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕರಾವಳಿಯಲ್ಲಿ 2 ಭೀಕರ ಕೊಲೆಗಳು ಸಂಭವಿಸುತ್ತೆ. ಒಂದು ರೌಡಿ ಶೀಟರ್ ಆಗಿದ್ದಂತಹ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ ಆಗಿದ್ದರೆ, ಇನ್ನೊಂದು ಮರಳು ವ್ಯಾಪಾರಿಯಾಗಿದ್ದಂತಹ ಕೊಳ್ತ ಮಜಲ್ ಅಬ್ದುಲ್ ರೆಹಮಾನ್ ಅವರ ಕೊಲೆ ಪ್ರಕರಣ. ಇದು ಒಂದಕ್ಕೊಂದು ಸೇಡಿನ ಕೊಲೆ ಅಂತ ಹೇಳಿಕೊಂಡು ನಮ್ಮ ಈ ಒಂದು ಕರಾವಳಿಯಿಂದ ಕಮಿಷನರ್ ಮತ್ತು SP ಎತ್ತಂಗಡಿ ಮಾಡಿ ಆ ಒಂದು ಸ್ಥಾನಕ್ಕೆ ದಕ್ಷ ಮತ್ತು ಕಠೋರ ನ್ಯಾಯಗಳನ್ನು ತಗೊಳ್ಳುವಂತಹ SP ಆಗಿರುವಂತಹ ಡಾಕ್ಟರ್ ಅರುಣ್ ಕುಮಾರ್ ಮತ್ತು ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಕಮಿಷನರ್ ಆಗಿ ಕರಾವಳಿಗೆ ನೇಮಿಸ್ತಾರೆ. ಸೊ ಆ ಒಂದು ಬೆಳವಣಿಗೆ ನಡೆದದ್ದೇ ಕರಾವಳಿ ಅಚ್ಚುಕಟ್ಟಾಗಿ ನೀಟಾಗಿ ನಿಯಮ ಪಾಲನೆ ಮಾಡಿಕೊಂಡು ಇವತ್ತಿನವರೆಗೂ ಯಾವುದೇ ಅಶಾಂತಿಯನ್ನು ಸೃಷ್ಟಿಸುವಂತಹ ಬೆಳವಣಿಗೆಗಳು ನಡೆದಿಲ್ಲ. ಒಂದು ರೀತಿಯಲ್ಲಿ ಆ ಒಂದು ಬದಲಾವಣೆ ನಮ್ಮ ಕರಾವಳಿಗೆ ಒಳ್ಳೆಯ ಕೆಲಸವನ್ನೇ ಮಾಡಿಕೊಟ್ಟಿದೆ. ರಾಜ್ಯ ಸರ್ಕಾರ ಮಾಡಿದ ಒಳ್ಳೆಯ ಕೆಲಸಗಳಲ್ಲಿ ಇದು ಕೂಡ ಒಂದು. ಯಾಕಂತಂದರೆ ಎಲ್ಲ ವಿಚಾರಗಳನ್ನು ಗಮನಿಸಬಹುದು. ಇದರಲ್ಲಿ ಕೆಲವೊಂದು ಜನಸಾಮಾನ್ಯರಿಗೆ ತೊಂದರೆಗಳು ಆದಂತಹ ವಿಚಾರಗಳು ಕೂಡ ಇದೆ. ಮರಳು ಸಿಗದಂತಹ ವಿಚಾರ ಅಥವಾ ಕೆಂಪು ಕಲ್ಲು ಸಿಗದಂತಹ ವಿಚಾರ. ಯಾಕಂತಂದರೆ ಕಾನೂನು ಬಾಹಿರವಾಗಿ ತೆಗಿತಾ ಇದ್ದಂತಹ, ಅಂದರೆ ವಿತೌಟ್ ಪರ್ಮಿಷನ್ ಕಲ್ಲುಗಳು ಮರಳುಗಳನ್ನು ಬ್ಯಾನ್ ಮಾಡಲಾಗಿತ್ತು. ಯಾರೇ ಮಾಡಿದರೂ ಕಠಿಣ ಸಜೆಯನ್ನು ವಿಧಿಸ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ದುಪ್ಪಟ್ಟಾಗಿ ಈ ಒಂದು ಮರಳಿನ ಬೆಲೆ ಮತ್ತು ಕಲ್ಲಿನ ಬೆಲೆ ಮಾರ್ಪಾಡಾಗಿತ್ತು. ಜನರ ಹಾಹಾಕಾರ, ಅದು ಇದು ಎಲ್ಲ ಈ ಒಂದು ಕಲ್ಲು ತಯಾರಕರೇನಿದ್ದಾರೆ ಅವರ ಆ ಒಂದು ಯೂನಿಯನ್ ಏನಿದೆ ನಿರಂತರವಾಗಿ SP ಭೇಟಿ ಆಗ್ತಾ ಇದ್ರು. ಆದರೆ ಯಾವುದೇ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಇನ್ನು ಈ ಒಂದು ವಿಚಾರದಲ್ಲಿ ಬೆಳವಣಿಗೆ ನಡೀತಾ ಇದೆ. ಅಲ್ಲಿರಲಿ, ಆ ವಿಚಾರವನ್ನು ಮಾತಾಡೋಕ್ಕೆ ಇವತ್ತು ವಿಡಿಯೋನ ಮಾಡ್ತಾ ಇಲ್ಲ. ಈ ಒಂದು ರೌಡಿ ಶೀಟರ್ ಪಟ್ಟವನ್ನು
ನಮ್ಮ ಆ ಒಂದು ಸಂದರ್ಭದಲ್ಲಿ ಅಂದರೆ ಅಂತಹ ಒಂದು ಏನು ಬೆಳವಣಿಗೆ ನಡೆದಂತಹ ಸಂದರ್ಭದಲ್ಲಿ ಕರಾವಳಿಯಲ್ಲಿ 36 ಜನರನ್ನು ರೌಡಿ ಶೀಟರ್ ಅಂತ ಘೋಷಣೆ ಮಾಡಲಾಗುತ್ತೆ. ಯಾಕಂತ ಕೇಳಿದರೆ ಇನ್ನೂ ಅನಾಹುತಗಳು ನಡೆಯದೇ ಇರಲಿ, ಒಂದು ಕೊಲೆ ಮೇಲೆ ಇನ್ನೊಂದು ಕೊಲೆ ನಡೆದಾಯಿತು, ಇನ್ನೂ ಕರಾವಳಿ ಜನರನ್ನು ಕಳ್ಕೊಳ್ಳೋದು ಬೇಡ ಅನ್ನುವಂತಹ ಒಂದು ಉದ್ದೇಶದಿಂದ ಕಮಿಷನರ್ ಇರ್ಬೋದು ಅಥವಾ SP ಯಾರ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಕೆಲವೊಂದು ರೌಡಿ ಶೀಟರ್ಗಳನ್ನು ಇಲ್ಲಿ ಗಡಿಪಾರು ಮಾಡಬೇಕು ಅಂತ ಆದೇಶ ಬಂತು. ಆ ಒಂದು ಗಡಿಪಾರಿನಲ್ಲಿ ಪುತ್ತೂರಿನಿಂದ 4 ಮಂದಿ ಕೂಡ ಇದ್ದರು. ಬೆಳ್ತಂಗಡಿಯಿಂದ ಒಬ್ಬರು, ಅವರೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಇನ್ನುಳಿದಂತಹ ಹಲವು ವ್ಯಕ್ತಿಗಳಿದ್ದಾರೆ. ಅವರ ಲೀಸ್ಟ್ಗಳನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಊರಲ್ಲಿರುವಂತಹ ವ್ಯಕ್ತಿ ಕೂಡ ಇರ್ಬೋದು. ಸೊ ಅಂತಹ ಏನಾದರೂ ಸಂದರ್ಭಗಳು ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಯಾಕಂದರೆ ನಿಮ್ಮ ಊರಿನವರ ಹೆಸರು ಏನಾದರೂ ಈ ಒಂದು ಲೀಸ್ಟ್ನಲ್ಲಿ ಇದ್ದರೆ. ಸೊ 36 ಹೆಸರುಗಳಲ್ಲಿ ಇವಾಗ ಕೇಳ್ತಾ ಇರುವಂತಹ ಒಂದೇ ಒಂದು ಹೆಸರು, ಅದು ಮಹೇಶ್ ಶೆಟ್ಟಿ ತಿಮರೋಡಿ. ಅವರನ್ನು ಗಡಿಪಾರು ಮಾಡಲೇಬೇಕು ಅಂತ ಎಲ್ಲ ಪೊಲೀಸ್ ಅಧಿಕಾರಿಗಳು ಅವರ ಹಿಂದೆ ಬಿದ್ದಿರುವುದಂತ ಯಾಕೆ ಅನ್ನುವಂಥದ್ದು ಇವತ್ತು ಕ್ವಶನ್. ಅಂದರೆ ಈ ಒಂದು ಹೋರಾಟದಲ್ಲಿ ಗುರುತಿಸಿಕೊಂಡ ಕಾರಣಕ್ಕಾಗಿ ಅವರನ್ನು ಇವತ್ತು ಗಡಿಪಾರು ಮಾಡಲೇಬೇಕು ಅಂತ ಹೇಳಲಾಗ್ತಾ ಇದೆಯಾ? ಈ ಒಂದು ಗಡಿಪಾರು ಆದೇಶ ಬಂದದ್ದೇ ಈ ಒಂದು ಕರಾವಳಿಯಲ್ಲಿ ನಡೆದಂತಹ ಧರ್ಮದಂಗಲ್ ವಿಚಾರದಲ್ಲಿ ಈ ಒಂದು 2 ಕೊಲೆಗಳ ಹಿನ್ನೆಲೆಗೆ ಬೇಕಾಗಿ ಇನ್ನೂ ಹೆಚ್ಚಿನ ಘಾತುಕ ಶಕ್ತಿಗಳು ಇನ್ವಾಲ್ವ್ ಆಗೋದು ಬೇಡ ಅನ್ನುವಂಥ ಒಂದು ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ತೆಗೆದುಕೊಂಡು ಈ ಒಂದು ಬೆಳವಣಿಗೆಯನ್ನು ಮಾಡಲಾಗಿತ್ತು. ಆದರೆ ಈ ಬೆಳವಣಿಗೆಯಲ್ಲಿ 36 ಮಂದಿಯಲ್ಲಿ 35 ಮಂದಿಗಳು ಕೂಡ ಗಡಿಪಾರು ಆಗಿಲ್ಲ. ಎಲ್ಲ ನೋಡಿ, ಜನರ ಜೊತೆಗೆ ಬೆರೆತುಕೊಂಡು ಸಾಮಾಜಿಕವಾಗಿ ವೇದಿಕೆಗಳಲ್ಲಿ ಇನ್ನೂ ಅದೇ ರೀತಿಯ ಭಾಷಣಗಳನ್ನು ಮಾಡ್ತಾ ಇನ್ನೂ ಕೆಲವೊಂದು ವಾಯ್ಸ್ಗಳು ಕೂಡ ವೈರಲ್ ಆಗ್ತಾ ಇದೆ. ಸೊ ಎಲ್ಲವೂ ನಡೀತಾ ಇರುವಾಗ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮಾತ್ರ ಯಾಕೆ ಇವರಿಗೆ ಈ ಒಂದು ಕಣ್ಣಿಗೆ ಕಂಡಿರುವಂಥದ್ದು ಅನ್ನುವಂತಹ ಪ್ರಶ್ನೆ ಇವತ್ತು ನಮಗೆ ಉದ್ಭವ ಆಗಿರುವಂಥದ್ದು. ಸೊ ಇವತ್ತು ಗಡಿಪಾರು ಯಾಕೆ ಆಯಿತು ಅನ್ನೋದರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಇನ್ನು ಈ ಒಂದು ಗಡಿಪಾರಿನಲ್ಲಿ ಯಾರೆಲ್ಲ ಇದ್ರು ಅನ್ನೋದರ ಬಗ್ಗೆ ಒಂದು ಲೀಸ್ಟನ್ನು ಓದ್ತಾ ಹೋಗ್ತೀನಿ ನೋಡಿ. ಇದು ಪತ್ರಿಕಾ ಪ್ರಕಟಣೆಗಾಗಿ ರಾಜ್ಯ ಸರ್ಕಾರದಿಂದೇ ಬಂದಿರುವಂತಹ ಒಂದು ಲೀಸ್ಟ್. ಇದು ಯಾವುದೇ ಅಕ್ರಮವಾಗಿ ನಾವೇ ರೆಡಿ ಮಾಡಿದಂತಹ ಲೀಸ್ಟ್ ಖಂಡಿತವಾಗಿಯೂ ಅಲ್ಲ. ಈ ಒಂದು ಲೀಸ್ಟನ್ನು ಕೂಡ ನಾನು ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ. ಈ ಕೆಳಗೆ ನಮೂದಿಸಲಾಗಿರುವ ವ್ಯಕ್ತಿಗಳನ್ನು ಜಿಲ್ಲೆಯಿಂದ ಗಡಿಪಾರು ಮಾಡುವ ಸಲುವಾಗಿ ಕಾನೂನು ಪ್ರಕ್ರಿಯೆ ಆರಂಭಿಸಲಾಗಿರುತ್ತದೆ. ಅಂದರೆ ಮೊದಲನೇದಾಗಿ ನೋಡಿ, 36 ಮಂದಿಯಲ್ಲಿ ಮೊದಲನೇ ಬಂಟ್ವಾಳ ನಗರದಿಂದ ಹಸೈನಾರ್ ಪ್ರಾಯ 46 ವರ್ಷ, ಬಂಟ್ವಾಳ ಗ್ರಾಮಾಂತರದಿಂದ ಪವನ್ ಕುಮಾರ್ ಪ್ರಾಯ 33 ವರ್ಷ, ಬಂಟ್ವಾಳ ಗ್ರಾಮಾಂತರ ಚರಣ್ 28 ವರ್ಷ, ವಿಟ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಗಣೇಶ್ ಪೂಜಾರಿ ಪ್ರಾಯ 35 ವರ್ಷ, ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಇನ್ನೊಬ್ಬರು ಅಬ್ದುಲ್ ಖಾದರ್ ಅವರು 34 ವರ್ಷ, ಇನ್ನು ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಚಂದ್ರಹಾಸ 23 ವರ್ಷ, ಬಂಟ್ವಾಳ ಗ್ರಾಮಾಂತರ ಅಬ್ದುಲ್ ಲತೀಫ್ 40 ವರ್ಷ, ಬಂಟ್ವಾಳ ಗ್ರಾಮಾಂತರ ಮೊಹಮ್ಮದ್ ಅಶ್ರಫ್ ಪ್ರಾಯ 44 ವರ್ಷ, ಆಮೇಲೆ ಬಂಟ್ವಾಳ ಗ್ರಾಮಾಂತರ ಮೊಯ್ದೀನ್ ಅದ್ನಾನ್ 24 ವರ್ಷ, ಇನ್ನು ಅದೇ ಗ್ರಾಮದಿಂದ ಭರತ್ ಕುಂಡೇಲು 38 ವರ್ಷ. ಭರತ್ ಕುಂಡೇಲು ಅವರ ವಿಚಾರ ಕೂಡ ಎಲ್ಲರಿಗೂ ಗೊತ್ತೇ ಇರುವಂಥದ್ದು. ಅಬ್ದುಲ್ ರಹಮಾನ್ ಕೊಲೆ ಪ್ರಕರಣದ ಪ್ರಮುಖ ರೂವಾರಿ ಎನಿಸಿಕೊಂಡವರು. ಅವರನ್ನು ಕೂಡ ಇವತ್ತು ಕೂಡ ಗಡಿಪಾರು ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಆಗಲಿಲ್ಲ. ಓಕೆ, ಇನ್ನು ಮೊಹಮ್ಮದ್ ಸಫ್ವಾನ್ 26 ವರ್ಷ, ಬಂಟ್ವಾಳ ನಗರದಿಂದ 3 ವ್ಯಕ್ತಿಗಳಿದ್ದಾರೆ. ರಾಜು ಯಾನೆ ರಾಜೇಶ್ ಪ್ರಾಯ 35 ವರ್ಷ, ಭುವಿ ಯಾನೆ ಭುವಿ ಶೆಟ್ಟಿ ಪ್ರಾಯ 35 ವರ್ಷ. ಇನ್ನು ಪೂಂಜಾಲ್ಕಟ್ಟೆ ಅಶ್ರಫ್ ಬಿ ಪ್ರಾಯ 43 ವರ್ಷ. ಇನ್ನು ಬೆಳ್ತಂಗಡಿಯಿಂದ ಮನೋಜ್ ಕುಮಾರ್ ಪ್ರಾಯ 37 ವರ್ಷ, ಇನ್ನೊಬ್ಬರು ಮಹೇಶ್ ಶೆಟ್ಟಿ ತಿಮರೋಡಿ ಪ್ರಾಯ 53 ವರ್ಷ. ಬೆಳ್ತಂಗಡಿ ತಾಲೂಕಿನಿಂದ ಇಬ್ಬರಿದ್ದಾರೆ, ಸಾರಿ ನಾನು ಒಬ್ಬರು ಅಂತ ಹೇಳಿದ್ದೆ. ಓಕೆ, ಇನ್ನು ಪುತ್ತೂರು ಗ್ರಾಮಾಂತರದಿಂದ 4 ಮಂದಿ, ಪುತ್ತೂರು ನಗರ ಬೇರೆಯೇ ಇದ್ದಾರೆ. ಹಕೀಂ ಕೂರ್ನಡ್ಕ 38 ವರ್ಷ, ಅಜಿತ್ ರೈ 39 ವರ್ಷ, ಅರುಣ್ ಕುಮಾರ್ ಪುತ್ತಿಲ 54 ವರ್ಷ, ಮನೀಶ್ 34 ವರ್ಷ, ಅಬ್ದುಲ್ ರೆಹಮಾನ್ 38 ವರ್ಷ, ಅಜೀಜ್ 48 ವರ್ಷ, ಆಮೇಲೆ ಕಿಶೋರ್ 34 ವರ್ಷ, ರಾಕೇಶ್ 30 ವರ್ಷ, ನಿಶಾಂತ್ ಕುಮಾರ್ 22 ವರ್ಷ. ಇದು ಪುತ್ತೂರು ನಗರ ಮತ್ತು ಗ್ರಾಮಾಂತರ ಸೇರಿಕೊಂಡು ಈ ಒಂದು ಲೀಸ್ಟನ್ನು ಓದಿದ್ದೇನೆ. ಇನ್ನು ಕಡಬ ಠಾಣೆಯಿಂದ ಮೊಹಮ್ಮದ್ ನವಾಜ್ 32 ವರ್ಷ. ಇನ್ನು ಉಪ್ಪಿನಂಗಡಿ ಠಾಣೆಗೆ ಹೋಗುವುದಾದರೆ 6 ಮಂದಿಯ ಹೆಸರಿದೆ ನೋಡಿ. ಸಂತೋಷ್ ಕುಮಾರ್ ರೈ, ಆಮೇಲೆ ಜಯರಾಮ, ಸಂಶುದ್ದೀನ್, ಸಂದೀಪ್, ಮೊಹಮ್ಮದ್ ಶಾಕಿರ್ ಎಲ್ಲ 24, 36, 25, ಆಲ್ಮೋಸ್ಟ್ 25ರಿಂದ 40 ವರ್ಷದ ಒಳಗಿನ ವ್ಯಕ್ತಿಗಳು. ಇನ್ನು ಸುಳ್ಯ ಠಾಣೆಯಿಂದ 2, ಲತೇಶ್ ಗುಂಡ್ಯ, ಆಮೇಲೆ ಮನೋಹರ ಅಂತೇಳಿ.
ಇನ್ನು ಬೆಳ್ಳಾರಿ ಠಾಣೆಗೆ ಹೋಗೋದಾದರೆ ಪ್ರಸಾದ್ ಅವರು 35 ವರ್ಷ, ಆಮೇಲೆ ಶಮೀರ್ಗೆ 38 ವರ್ಷ. ನೋಡಿ, ಇದು 36 ಜನರ ಹೆಸರುಗಳು. ಯಾರಿಗಾದರೂ ನೋಡಿ, ತಮ್ಮ ಏನು ಬೆಳ್ತಂಗಡಿ ಇರ್ಬೋದು, ಬಂಟ್ವಾಳ ಇರ್ಬೋದು, ವಿಟ್ಲ ಇರ್ಬೋದು, ಪುತ್ತೂರು ಇರ್ಬೋದು, ಉಪ್ಪಿನಂಗಡಿ ಇರ್ಬೋದು, ಸುಳ್ಯ, ಬೆಳ್ಳಾರೆ, ಇದು ಎಲ್ಲವೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಡರಲ್ಲಿ ಬರುವಂತಹ ಕೆಲವೊಂದು ನಗರ, ಗ್ರಾಮಾಂತರ ಎಲ್ಲ ಸೇರಿಕೊಂಡಿರುವಂತಹ ಒಂದು ಲಿಸ್ಟು. ಸೊ 36 ಜನ ರೌಡಿ ಶೀಟರ್ಗಳು, ಅಂದರೆ ಅವರು ಇಂತಹ ಕುಕೃತಿಗಳಲ್ಲಿ ನಿರಂತರವಾಗಿ ಭಾಗಿಯಾದವರು. ಸೊ ಅವರ ಹೆಸರುಗಳು, ಅವರು ರವಾರಿಗಳು, ಅವರೇ ಡೈರೆಕ್ಟಾಗಿ ಇನ್ವಾಲ್ವ್ ಆದವರು. ಸೊ ಎಲ್ಲ ಹೆಸರುಗಳು ಇದೆ. 36 ಹೆಸರುಗಳಲ್ಲಿ ಇವತ್ತು ಕೇಳ್ತಾ ಇರೋದು ಒಂದೇ ಹೆಸರು. ಅಂದರೆ ನಮ್ಮ ರಾಜ್ಯದಲ್ಲಿ ಒಬ್ಬನೇ ರೌಡಿ ಶೀಟರ್ ಇರೋದಾ, ಅಥವಾ ಇರೋ ರೌಡಿ ಶೀಟರ್ಗಳಲ್ಲಿ ನೋಡಿ, ಏನೋ ಒಂದು ಲಾಸ್ಟ್ ಟೈಮು 340 ರೌಡಿ ಶೀಟರ್ಗಳನ್ನು ತೆಗೆದುಹಾಕಿ ಆದೇಶವನ್ನು ಹೊರಪಡಿಸಿತ್ತು. ಅದು ಕೂಡ ಇವತ್ತು ಬೇಕಾದರೆ ನಿಮಗೆ ವಿಕಿಪೀಡಿಯಾದಲ್ಲಿ ಸಿಗ್ಬೋದು, ಗೂಗಲಲ್ಲಿ ಹೊಡೆದು ನೋಡಿ. ಲಾಸ್ಟ್ ಇಯರದ್ದು 2024 340 ರೌಡಿ ಶೀಟರ್ಗಳನ್ನು ಹೆಸರುಗಳನ್ನು ತೆಗೆದಿರೋದು. ಅವರು ರೌಡಿ ಶೀಟರ್ಗಳು ಅಲ್ಲ ಅಂತ. ಸೊ ಇದು ಕಾನೂನು ವ್ಯವಸ್ಥೆಯಲ್ಲಿ ನಡೀತಾ ಇರುವಂತಹ ಒಂದು ಅಕ್ರಮ. ಇದನ್ನು ನಾವು ಕಾನೂನಾತ್ಮಕವಾಗಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇದು ಕಾನೂನಾತ್ಮಕವಾಗಿ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ನೀವು ವೀಕ್ಷಕರಾಗಿ ಬರೀ ಇದನ್ನು ಕೇಳೋದು ಮಾತ್ರ ಅಲ್ಲ, ಇದನ್ನು ಸಮಾಜದ ಮುಂದೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಇದು ಸಮಾಜಕ್ಕೆ ಹೆಚ್ಚಾಗಿ ತಿಳುವಳಿಕೆ ಇಲ್ಲದಂತಹ ವಿಚಾರ. ನಾವು ಏನು ಮಾಧ್ಯಮಗಳಲ್ಲಿ BTV, ಆಮೇಲೆ ಸುವರ್ಣ, ಆಮೇಲೆ ಆರ್ ಕನ್ನಡ, ಅದು ಇದು ಅಂತ ಹೇಳಿ ಅವರೇನು ಬ್ರೇಕಿಂಗ್ ನ್ಯೂಸ್ ಅಂತ ಬಿಡ್ತಾರೆ. ಅದನ್ನೇ ನೀವು ಕೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾತ್ರ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಅಂಡರಲ್ಲಿ ರೌಡಿ ಶೀಟರ್ ಪಟ್ಟವನ್ನು ಕಟ್ಟಿಕೊಂಡಂತಹ ವ್ಯಕ್ತಿ ಅಂತ ಅಂದ್ಕೊಂಡಿದ್ರು. ಆದರೆ ಈ 36 ಜನ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಏನು ಈ ಒಂದು ಅಕ್ರಮಗಳು, ಅನಾಚಾರಗಳು ನಡೆದಂಥ ಸಂದರ್ಭದಲ್ಲಿ ರೌಡಿ ಶೀಟರ್ಗಳಾಗಿ ಆದೇಶ ಹೊರಪಡಿಸಿದಂಥ ವ್ಯಕ್ತಿಗಳು ಇನ್ನೂ ನಮ್ಮ ರಾಜ್ಯದಲ್ಲೇ ಇದ್ದಾರೆ, ಅವರವರ ಮನೆಯಲ್ಲೇ ಇದ್ದಾರೆ. ಬೇಕಾದರೆ ವೇದಿಕೆಗಳಲ್ಲಿ ಭಾಷಣ ಮಾಡ್ತಾರೆ, ಬೇಕಾಬಿಟ್ಟಿಯಾಗಿ ಜನರಡೆಯಲ್ಲಿ ನಡೆದಾಡ್ತಾ ಇದ್ದಾರೆ. ಯಾವುದೇ ಅವರಿಗೆ ಕಠೋರ ಶಿಕ್ಷೆಗಳಿಲ್ಲ. ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮೇಲೆ ಮಾತ್ರ ಯಾಕೆ ಇಂತಹ ಕಠೋರ ಶಿಕ್ಷೆ? ಈ ಒಂದು ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಮಾತ್ರ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಸ್ನೇಹಿತರೆ, ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ, ಎಲ್ರಿಗೂ ತಿಳಿಯಲಿ, ರಾಜ್ಯ ಸರ್ಕಾರದ ಗಮನಕ್ಕೂ ಬರಲಿ, ಎಲ್ಲರನ್ನ ಗಡಿಪಾರು ಮಾಡಲಿ. ಆವಾಗ ನಾವಿಲ್ಲಿ ಆಬ್ಜೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ. ಆದರೆ ಒಬ್ಬನ ವ್ಯಕ್ತಿಯನ್ನು ಇಲ್ಲಿ ಗಡಿಪಾರು ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಆಬ್ಜೆಕ್ಷನ್ ಖಂಡಿತವಾಗಿಯೂ ಬರುತ್ತೆ. ಕಾನೂನಾತ್ಮಕವಾಗಿ ಕೂಡ ಅದನ್ನು ಎದುರಿಸಬೇಕಾಗುತ್ತೆ. ಸೊ ಸ್ನೇಹಿತರೆ, ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.